దేవుని వాక్యాన్ని ఎవరైతే వెంబడిస్తారో, దేవుని వాಕ್ಯವನ್ನು ಯಾರು ನಂಬುತ್ತಾರೋ, ದೇವರ ವಾಕ್ಯವನ್ನು ಯಾರು ಅನುಸರಿಸ್ತಾರೋ ಅವರ ಸ್ಥಿತಿಗಳನ್ನು ಕರ್ತನು ಖಂಡಿತವಾಗಲೂ ಬದಲಾವಣೆ ಮಾಡ್ತಾರೆ. ಆಮೇನ್. ಅದರಲ್ಲಿ ಏನು ಡೌಟ್ ಇಲ್ಲ, ಖಂಡಿತ ಮಾಡ್ತಾರೆ. ಕಳೆದ ವಾರ ಏನು ವಾಕ್ಯ ಕೇಳಿಸ್ಕೊಂಡೆ ನಾವು? ಯಾಕೆ ಉತ್ತರ ಸಿಗ್ತಾ ಇಲ್ಲ? ವೆರಿ ಗುಡ್. ವೆಂಕಟೇಶಣ್ಣ ಆಪ್ಷನ್ಸ್. ವಾಕ್ಯವನ್ನು ನಂಬುವವರು ಆಶೀರ್ವಾದಕ್ಕೆ ಪಾತ್ರರು. ಆಮೆನ್. ಯಾಕೆ ನಮ್ಮ ಪ್ರಾರ್ಥನೆ ದೇವರು ಕೇಳಿಸ್ಕೊಳ್ತಾ ಇಲ್ಲ? ಯಾಕೆ ಅಂದ್ರೆ ನಾವು ಕೆಟ್ಟತನದ ಮೇಲೆ ಮನಸ್ಸಿಟ್ರೆ ಖಂಡಿತವಾಗಲೂ ನಮ್ಮ ಪ್ರಾರ್ಥನೆಗೆ ಉತ್ತರ. ಆಮೆನ್. ಆಮೇಲೆ ಎರಡನೇದಾಗಿ ನೋಡಿದ್ವಿ ನಾವು, ದೇವರ ವಾಕ್ಯಕ್ಕೆ ಕಿವಿಗೊಡದವನ ಪ್ರಾರ್ಥನೆ ದೇವರು ಕೇಳಿಸಿಕೊಳ್ಳುವುದಿಲ್ಲ. ನಂಬರ್ 2. ನಂಬರ್ 3, ಬಡವನ ಮರೆಗೆ ಕಿವಿ ಮುಚ್ಚಿಕೊಳ್ಳುವವನು ತಾನೇ ಮರಿಡುವುದಾದರೆ ಅವನ ಮರೆಯನ್ನು ಕೇಳಿಸಿಕೊಳ್ಳುವುದಿಲ್ಲ. ನಂಬರ್ 4, ಕೇಳಿಸಿ ಒಬ್ರು ಹೇಳಿ. ಮಾಡುವಂತವರನ್ನ ಅಂತವರ ಪ್ರಾರ್ಥನೆ ದೇವರು ಕೇಳಿಸಿಕೊಳ್ಳೋದಿಲ್ಲ. ಆಮೆನ್. ಗೀತೆಗಳ ಹಲ್ಲೆಲೂಯಾ. ಪ್ರಾರ್ಥನೆ ಮಾಡೋಣ ಕರ್ತನ ಸನ್ನಿಧಾನದಲ್ಲಿ ದೇವರ ವಾಕ್ಯಕ್ಕೋಸ್ಕರ. ಇವತ್ತು ನಾವು ಕೇಳುವಂತ ವಾಕ್ಯ ಅದು ನಮ್ಮ ಜೀವಿತವನ್ನ ಆಶೀರ್ವಾದಕರವಾಗಿ ನಡೆಸುವಂತದ್ದಾಗಿದೆ. ಎಲ್ಲರೂ ಕಣ್ಮುಚ್ಕೊಂಡಿರುವಾಗಲೇ ದೇವರಿಗೆ ತಲೆಬಾಗಿದವರಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರವಾಗಲಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮ ಪ್ರಿಯ ಪರಲೋಕದ ತಂದೆಯೇ, ನಿಮ್ಮ ಸನ್ನಿಧಾನದಲ್ಲಿ ಈ ವಾಕ್ಯವನ್ನು ಬೋಧಿಸುವಾಗ ನನಗೂ ನಮ್ಮೆಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಮಾತನಾಡು. ಯಜ್ಞದ ಕುರಿಯಾದಾತನ ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ಈ ವಾಕ್ಯವು ನಮ್ಮ ಜೀವಿತವನ್ನ, ಈ ವಾಕ್ಯವು ನಮ್ಮ ಕುಟುಂಬವನ್ನ, ಈ ವಾಕ್ಯವು ನನ್ನ ಪರಿಸ್ಥಿತಿಯನ್ನ ಬದಲಾಯಿಸುವಂತದಾಗಿದೆ. ಈ ವಾಕ್ಯವು ನನ್ನ ಜೀವಿತಕ್ಕೆ ಆಶೀರ್ವಾದವನ್ನ ತರುವಂತದಾಗಿದೆ. ಈ ವಾಕ್ಯವು ನನ್ನನ್ನೇ ನಮ್ಮ ದೇವರಿಗೆ ಸಮರ್ಪಿಸುವಂತದಾಗಿದೆ. ಹಾಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ನನ್ನ ಕೃಪೆ ಕೊಡಬೇಕೆಂಬುದಾಗಿ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮ ಪ್ರಿಯ ಪರಲೋಕದ ತಂದೆಯೇ, ನಿಮ್ಮ ಆತ್ಮನ ಮೂಲಕವಾಗಿ ವಾಕ್ಯದೊಟ್ಟಿಗೆ ಮಾತನಾಡು. ನಿಮ್ಮ ಆತ್ಮನ ಮೂಲಕ ವಾಕ್ಯದೊಟ್ಟಿಗೆ ಮಾತನಾಡು. ಯಾರು ಯಾವತ್ತು ಅಲಕ್ಷ್ಯಕ್ಕೆ ಒಳಪಡದೆ, ದೇವರ ವಾಕ್ಯವನ್ನು ತಾತ್ಕಾರಕ್ಕೆ ಅವಕಾಶ ಕೊಡದೆ ನೀನು ವಾಕ್ಯಾನುಸಾರ ನಡೆಯಲಿಕ್ಕೆ ಕೃಪೆ ತಪ್ಪಿಸು. ಯೇಸು ನಾಮದಲ್ಲಿ ಆಮೆನ್. ಆಮೆನ್. ದಯಮಾಡಿ ಮಕ್ಕಳು ಡಿಸ್ಟರ್ಬ್ ಮಾಡೋದಾದ್ರೆ ಮಕ್ಕಳನ್ನು. ದೇವರ ವಾಕ್ಯ ನಮಗೆ ಏನಾಗಿದೆ ಹೇಳ್ರಿ, ಎಲ್ಲರೂ ಮಾತಾಡ್ರಿ. ಇವತ್ತಿನ ಸಂದೇಶ ದೇವರ ವಾಕ್ಯ ನಮಗೆ ಏನಾಗಿದೆ ಅದು ಬಹಳ. ಯೋಹಾನ ಸುವಾರ್ತೆಯಲ್ಲಿ ನೋಡ್ತೇವೆ ನಾವು, ದೇವರ ವಾಕ್ಯ ಏನಾಗಿದೆ? ದೇವರ ಹಂಗಿದೆಯಾ? ವಾಕ್ಯ ಬೇರೆ ಇದೆಯಾ? ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನ ಓದ್ತೀರಾ? ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು. ಆಮೆನ್. ಅಲ್ಲಿರೋಣಪ್ಪ. ಆದಿಯಲ್ಲಿ ವಾಕ್ಯವಿತ್ತು. ಇನ್ನೊಂದು ಸಾರಿ, ಆದಿ ಎಂದು ವಾಕ್ಯമുണ്ടനോ, ಆ ವಾಕ್ಯವು ದೇವನಲ್ಲಿ ಉಂಡನೋ, ಆ ವಾಕ್ಯವೇ ದೇವಡೆ ಉನ್ನನು. ಆಮೆನ್. ಬಹಳ ಸಾರಿ ವಾಕ್ಯವನ್ನ ನಾವು ಇದು ಕಂಠಪಾಠವಾಗಿ ಕೇಳಿಸ್ಕೊಂಡಿದ್ದೇವೆ. ಸುಮಾರು ಸಾರಿ ಈ ವಾಕ್ಯ ನಮ್ಮ ಕಿವಿ ಒಳಗೆ ಹೋಗಿದೆ. ಇವತ್ತು ಹೊಸದಾಗಿ ಹೋಗ್ತದೆ. ಸುಮಾರು ಸಾರಿ ಕೇಳಿಸ್ಕೊಂಡು ಇವತ್ತೇ ಕೇಳಿಸ್ಕೊಳ್ತದೆ ಈ ಮಾತನ್ನ. ಹಲೋ, ಮೇಲಿರೋ ವಾಕ್ಯವು ದೇವರಾಗಿದೆ, ದೇವರೇ ವಾಕ್ಯವಾಗಿದೆ. ಆದರೆ ಆ ವಾಕ್ಯಕ್ಕೆ ಕೆಲವೊಂದು ಪದಗಳನ್ನು ಬೈಬಲ್ ಅಲ್ಲಿ ನೋಡುತ್ತೇವೆ. ಕೆಲವೊಂದು ವಿಷಯಗಳನ್ನು ನೋಡೋಣ. ಇವತ್ತಿನ ಸಂದೇಶ ದೇವರ ವಾಕ್ಯ. ಹೇಳ್ರಿ, ವಾಕ್ಯ ನನಗೆ ಏನಾಗಿದೆ? ಎಲ್ಲರಿಗೆ ದೇವರಾಗಿದ್ದೇನಾ? ನನಗೊಮ್ಮೆ ದೇವರಾಗಿದ್ದಾನ?
ಅದನ್ನು ತಿಳ್ಕೊಳ್ಬೇಕು. ಇವತ್ತು ದೇವ್ರ ವಾಕ್ಯ ಬಹಳ ಮುಖ್ಯ ಪ್ರಿಯರೇ. ಈ ವಾಕ್ಯಕ್ಕೆ ಕಿವಿಗೊಡುವವನ ಪ್ರಾರ್ಥನೆ ಖಂಡಿತ ಕೇಳಿಸ್ಕೊಳ್ತಾನೆ. ವಾಕ್ಯ ಓದೋಣ ಈಗ. ದೇವ್ರ ವಾಕ್ಯ ಏನಾಗಿದೆ ಅಂತೇಳಿ 119ನೇ ಕೀರ್ತನೆ ವಚನ 105ನೇ ವಚನವನ್ನ ನಾವು ಒಂದ್ಸಾರಿ ಓದಿಕೊಳ್ಳೋಣ. ದೇವ್ರ ವಾಕ್ಯ ಏನಾಗಿದೆ ಅಂತ ನಮಗೆ ವಾಕ್ಯ ತೋರಿಸ್ತದೆ. 119ನೇ ಕೀರ್ತನೆ 105ನೇ ವಚನದಲ್ಲಿ ಬಹಳ ಕಂಡಪಟ್ಟ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು ನನ್ನ ದಾರಿಗೆ ಬೆಳಕು ಆಗಿದೆ. ದೇವರ ವಾಕ್ಯ ನಂಬರ್ 1 ದೀಪವಾಗಿದೆ. ಆಮೆನ್ ಹೇಳ್ರಿ. ನಂಬರ್ 1 ದೇವರ ವಾಕ್ಯ ನಮಗೆ ದೀಪ. ಯಾವುದಕ್ಕೆ ದೀಪ? ನಾವು ನಡೆಯುವ ಮಾರ್ಗದಲ್ಲಿ ದೀಪ. ಯಾವುದಕ್ಕೆ ದೀಪ? ನಾನು ಮನೆಯಲ್ಲಿ ವಾಸ ಮಾಡಲಿಕ್ಕೆ ಬೆಳಕಿನ ದೀಪ. ಯಾವುದಕ್ಕೆ ದೀಪ? ನಾನು ಕತ್ತಲೆ ಎಂಬ ಬಂಧನದಲ್ಲಿ ಬಿದ್ದಿರುವಾಗ ದೇವರು ದೀಪ ನಮಗಿರಬೇಕು. ಇಲ್ಲಿ ಕೀರ್ತನೆಗಾರ ಹೇಳ್ತಾನೆ, ಇನ್ನೊಂದ್ಸರಿ ವಾಕ್ಯ ಓದೋಣಮ್ಮ. ದೇವ್ರ ವಾಕ್ಯ ಹೇಳ್ತದೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ದೇವರ ವಾಕ್ಯವನ್ನು ಯಾಕೆ ನಾವು ಕಾಲಿಗೆ ದೀಪವಾಗಿ ಇಟ್ಕೊಳ್ಬೇಕು? ದೇವರ ವಾಕ್ಯವನ್ನು ಯಾಕೆ ನಮ್ಮ ದಾರಿಗೆ ಬೆಳಕ ಇಟ್ಕೊಳ್ಬೇಕು? ದೇವರ ವಾಕ್ಯ ದ್ವೀಪವಾಗಿದೆ. ಹೇಳ್ರಿ, ಯಾವುದಕ್ಕೆ ದ್ವೀಪ? ಬೈಬಲ್ ಚೆನ್ನಾಗಿ ಹೇಳ್ತದೆ, ನನ್ನ ಕಾಲಿಗೆ. ಯಾಕೆ ಕಾಲಿಗೆ ದೀಪವಾಗಬೇಕು? ಬೈಬಲ್ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತದೆ, ಮನುಷ್ಯನು ನಡೆಯಬೇಕಾದ ಹಾದಿ ಸರಿ ಇಲ್ಲ. ಮನುಷ್ಯನು ನಡೆಯುವಂತ ಹಾದಿ ಸರಿ ಇಲ್ಲ. ಪಾಪ ಎಂಬ ಕತ್ತಲಲ್ಲಿದ್ದಾನೆ, ಶಾಪ ಎಂಬ ಕತ್ತಲಲ್ಲಿದ್ದಾನೆ, ಅಂಧಕಾರದ ಬಂಧನಗೆ ಒಳಪಟ್ಟಿದ್ದಾನೆ. ಹಲ್ಲೆಲೂಯ, ಜೋರಾಗಿ ಹಲ್ಲೆಲೂಯ. ಇವ್ರ ವಾಕ್ಯ ಏನಾಗಿದೆ? ದೀಪ. ಹೇಳ್ರಿ, ಕಾಲಿಗೆ ದೀಪ ಅಂತ ಹೇಳ್ತಾರೆ. ಅಂದ್ರೆ ಯಾಕೆ ಕಾಲಿಗೆ ದೀಪ ಅಂದ್ರೆ, ನಾವು ನಡೆಯುವಂತ ಹಾದಿಯಲ್ಲಿ ನಮ್ಮ ಕಾಲಿಗೆ ಏನು ಹಾನಿ ಆಗ್ಬಾರ್ದು ಅಂದ್ರೆ, ನಮ್ಮ ಕಾಲಿಗೆ ಏನು ಕೆಟ್ಟದಾಗಬಾರ್ದು ಅಂದ್ರೆ, ಅಲ್ಲಿ ಬೆಳಕಿದ್ರೆ ಅಲ್ಲಿ ಕಲ್ಲಿದಾವ, ಮುಳ್ಳಿದಾವ, ತೊಕ್ಕಿದೆಯಾ, ನೀರಿದಾವ, ಕೆಸರಿದೆಯಾ ನಮ್ಗೆ ಗೊತ್ತಾಗ್ತದೆ. ಬೆಳಕಿಲ್ಲ ಅಂದ್ರೆ ಏನ್ ಮಾಡ್ತೇವೆ ನಾವು? ಮುಳ್ಳಲ್ಲಾದ್ರೆ ಕಾಲಿಡ್ಬೋದು ಅಲ್ವಾ? ಇಲ್ಲ ಕೆಸರಲ್ಲಾದ್ರೆ ಕಾಲಿಡ್ಬೋದು, ಇಲ್ಲ ಕುಣಿ ಒಳಗನ್ನ ಕಾಲಿಡ್ಬೋದು, ಇಲ್ಲ ಕಲ್ಲಿಗೆ ಎಡುಕೊಂಡು ಹೊತ್ಕೊಂಡು ಬೀಳ್ಬೋದು. ನನ್ನ ಕನ್ನಡ ನಿಮ್ಗೆ ಅರ್ಥ ಆಗ್ತದ? ಇಲ್ಲಿದ್ದೀರಾ? ಹಲ್ಲೆಲೂಯ, ಜೋರಿಗೆ ಹಲ್ಲೆಲೂಯ. ಎಫೆಸ ಬರೆದ ಪತ್ರಿಕೆಯಲ್ಲಿ ನೋಡಿದ್ರೆ ಅಲ್ಲಿ ಕರ್ತನೊಂದು ಮಾತು ಹೇಳ್ತಾನೆ. ಅಪೊಸ್ತಲ ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಅಲ್ಲಿ ಒಂದು ಮಾತನ್ನ 5ನೇ ಅಧ್ಯಾಯ 8ನೇ ವಚನವನ್ನ ಒಂದ್ಸಾರಿ ನಾವು ನೋಡೋಣ. ನೀವು ಇಂದಿನ ಕಾಲದಲ್ಲಿ ಕತ್ತಲೆ ಆಗಿದ್ದೀರಿ, ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ಬೆಳಕಿನವರಂತೆ ನಡೆದುಕೊಳ್ಳಿರಿ. ಬೆಳಕಿನ ಫಲ ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿಯೂ ಕಾಣಿಸಿಕೊಳ್ಳುತ್ತದೆ. ಕರ್ತನಿಗೆ ಮೆಚ್ಚುಗೆಯಾದದ್ದು ಏನೆಂಬುದನ್ನು ಪರಿಶೋಧಿಸಿ ತಿಳಿದುಕೊಳ್ಳಿರಿ. 11ನೇ ವಚನ ಹೇಳ್ತದೆ, ಕತ್ತಲೆಗೆ ಸಂಬಂಧವಾದ ಕೃತ್ಯಗಳಿಂದ ಯಾವ ಪ್ರಯೋಜನವೂ ಬರಲಾರದು. ಅವುಗಳಲ್ಲಿ ಪಾಲುಗಾರರಾಗಿರದೆ ಅವುಗಳನ್ನು ಬಯಲಿಗೆ ತಂದು ಏನ್ ಮಾಡ್ಬೇಕಂತೆ? ಖಂಡಿಸದೆ. ಹಲ್ಲೆಲೂಯ, ಶಬ್ದವಾಗಿ ಹಲ್ಲೆಲೂಯ. ಯಾಕೆ ನಮ್ಮ ಕಾಲಿಗೆ ದೀಪವಾಗಿರ್ಬೇಕು ದೇವರ ವಾಕ್ಯ ಅಂದ್ರೆ, ನಾನು ನಡೆಯುವ ದಾರಿಯಲ್ಲಿ ಪಾಪ ಎಂಬ ಕತ್ತಲೆ ಇದೆ, ನಾನು ನಡೆಯುವ ದಾರಿಯಲ್ಲಿ ಶಾಪ ಎಂಬ ಕತ್ತಲೆ ಇದೆ, ನಾನು ನಡೆಯುವ ದಾರಿಯಲ್ಲಿ ದುಷ್ಟ ಶಕ್ತಿ ಎಂಬ ಕತ್ತಲೆ ಇದೆ. ಜೋರಾಗಿ ಹಲ್ಲೆಲೂಯ. ಇನ್ನೊಂದು ವಾಕ್ಯ ನಿಮಗೆ ತೋರಿಸ್ತಾನೆ. ಯೆಶಾಯನು ಬರೆದ ಪ್ರವಾದನ ಪುಸ್ತಕದಲ್ಲಿ ಹೀಗೆ ಹೇಳ್ತಾನೆ ಒಂದು ವಾಕ್ಯ. ಓದೋಣ. 60ನೇ ಅಧ್ಯಾಯದಲ್ಲಿ ಕರ್ತನು ಒಂದು ಮಾತು ಹೇಳ್ತಾನೆ. ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು. ಕೆಳಗಡೆ ಓಕೆ. ಈಗ ಕತ್ತಲು ಭೂಮಿಯನ್ನು ಆವರಿಸಿಕೊಂಡಿದೆ,
ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ, ನಿನ್ನ ಮೇಲಾದರೂ ಯೆಹೋವನು ಉದಯಿಸ್ತಾನೆ. ಹಲ್ಲೆಲೂಯಾ. ದೇವರ ವಾಕ್ಯ ನಿನ್ನ ಮೇಲೆ ಬೆಳಕಾಗಿ ಬರುವುದಕ್ಕೆ ಕಾರಣ, ದೇವರ ವಾಕ್ಯ ನಿನ್ನ ಬೆಳಕಾಗಿ ಬರಲಿಕ್ಕೆ ಕಾರಣ, ನೀನು ಮುಂಚಿತವಾಗಿ ಪಾಪದ ಕತ್ತಲಲ್ಲಿ ಬಿದ್ದಿದ್ದೆ, ಮುಂಚಿತವಾಗಿ ಶಾಪದ ಕತ್ತಲಲ್ಲಿ ಬಿದ್ದಿದ್ದೆ, ಮುಂಚಿತವಾಗಿ ಬಂಧನ ಎಂಬ ಕತ್ತಲಲ್ಲಿ ಬಿದ್ದಿರುವ ನಿನ್ನ ಮೇಲೆ ದೇವರ ಬೆಳಕಿನ ವಾಕ್ಯ ಬಂತು. ಹಲ್ಲೆಲೂಯಾ. ಸೇರು ತಟ್ಟು, ಇಲ್ಲಂದ್ರೆ ಯಾರು ತಟ್ಟಲೇಬೇಡ. ಬೇಡ ಹಾಕುವುದಾದ್ರೆ ಆತ್ಮದಲ್ಲಿ ವಾಕ್ಯ ಸತ್ಯತ್ವ ಒಪ್ಪಿಕೊಳ್ಳುವುದಾದ್ರೆ ಮಾತು ತಟ್ಟಬೇಡ, ತಟ್ಟಬೇಡ ಬೇಡ ಅಂದ್ರೆ ಚೆನ್ನಾಗಿ ಅರ್ಥ ಮಾಡ್ಕೊ. ಇಲ್ಲಿ ಯಾರನ್ನ ಮೆಚ್ಚಿಸಬೇಕಾಗಿದ್ದಲ್ಲ, ಯಾರನ್ನ ಹೊಗಳಬೇಕಾದದಲ್ಲ, ನಿನ್ನನ್ನ ನೋಡುವಂತ ದೇವರನ್ನ ಗೌರವಿಸಬೇಕು. ನಿನಗಾಗಿ ರಕ್ತ ಸುರಿಸಿದಂತ ಯೇಸು ಕ್ರಿಸ್ತನನ್ನು ಸನ್ಮಾನಿಸಬೇಕು. ಅದೇ ದೇವರಿಗೆ ಮಹಿಮೆ. ಆಮೆನ್. ಹಲ್ಲೆಲೂಯಾ. ದೇವರ ವಾಕ್ಯ ನಮಗೆ ಯಾಕೆ ಕಾಲಿಗೆ ದೀಪ? ಜನಾಂಗಗಳ ಮೇಲೆ ಕತ್ತಲಿದೆ, ಕಾರ್ಗತ್ತಲು ಆವರಿಸಿಕೊಂಡಿದೆ, ನಿನ್ನ ಮೇಲಾದ. ಅಪೊಸ್ತಲ ಪೌಲನು ಎಫೆಸ ಪಟ್ಟಣದಲ್ಲಿ ಹೇಳ್ತಾನೆ 5ನೇ ಅಧ್ಯಾಯ 8ನೇ ವಚನದಲ್ಲಿ, ನೀವು ಇಂದಿನ ಕಾಲದಲ್ಲಿ ಏನಾಗಿದ್ರಿ? ಕತ್ತಲೆಯಲ್ಲಿದ್ರಿ. ಈಗ ಕ್ರಿಸ್ತನಲ್ಲಿದ್ದು ನೀವೇನಾಗಿದ್ದೀರಾ? ಬೆಳಕಿನವರಾಗಿದ್ದೀರಿ. ನೀವು ಮಾಡುವಂತ ಪ್ರತಿಯೊಂದು ಕೃತ್ಯಗಳು ಬೆಳಕಿನವರಂತೆ ನಡೆದುಕೊಳ್ಳಬೇಕು. ಹಲ್ಲೆಲೂಯಾ. ದೇವರ ವಾಕ್ಯನಾಗಿದೆ. ಜೊರಗೇಳಿ ಅಂದ್ರೆ ನೀನ್ ಎಲ್ಲೆಲ್ಲಿ ಕಾಲಿಡ್ತೀಯೋ ದೇವ್ರ ವಾಕ್ಯ ಅಲ್ಲಿ ನೋಡ್ತತ. ಬ್ರಾಂದಿ ಶಾಪ್ ಹೋಗ್ತೀಯ, ಅಲ್ಲಿ ವಾಕ್ಯ ಐತಾ? ಹಲೋ, ಬ್ರಾಂಡಿ ಶಾಪ್ ಹೋಗ್ತೀಯ, ಅಲ್ಲಿ ದೇವ್ರ ವಾಕ್ಯ ಐತಾ? ಇಲ್ಲ, ಮಾತಾಡ್ತಾ ಇಲ್ಲ. ಅಡಿಕೆಲ್ಲ ಹಾಕಂತ ಇದೆಯಾ? ಅಲ್ಲಿ ದೇವ್ರ ವಾಕ್ಯ ಐತಾ? ಬೀಡಿ ಸೇರ್ತಾ ಇದೆಯಾ? ಅಲ್ಲಿ ದೇವ್ರ ವಾಕ್ಯ ಐತಾ? ಇದ್ರೆ ಐತ ಅಂತ ಹೇಳ್ರಿ, ಇಲ್ಲಾಂದ್ರೆ ಗೊತ್ತಿಲ್ಲ ಅಂತ ಹೇಳ್ರಿ. ಐತಾ ದೇವ್ರ ವಾಕ್ಯಲ್ಲಿ? ಹಲ್ಲೆಲೂಯಾ. ಇಸ್ಪೇಟ್ ಆಡಕ್ ಹೋಗ್ತಾ ಇದೀಯಾ? ಅಲ್ಲಿ ದೇವ್ರ ವಾಕ್ಯ ಅಲ್ಲಿಲ್ಲ. ಇರ್ಫಾರ್ಮ್ ಮಾಡ್ತಾಳೆ ಇಲ್ಲ ಅಂತ ನಾನು ಹೇಳ್ತೇನೆ, ವಾಕ್ಯ ಎಲ್ಲ ಐತೆ. ಹಲ್ಲೆಲೂಯಾ. ವಾಕ್ಯ ಕಾಲಿಗೆ ದೀಪ. ಯಾಕಂದ್ರೆ ನಿನ್ನ ಕಾಲು ಕೆಟ್ಟತನದಲ್ಲಿ ನಡೀಬಾರದು ಎಂಬುದಾಗಿ ದಾವೀದನು ಕೀರ್ತನೆ ಹೇಳ್ತಾನೆ, ನಾನು ಒಂದು ವೇಳೆ ಕೆಟ್ಟ ದಾರಿ ನಡೀತಾ ಇದ್ದೇನೇನೋ, ನನ್ನನ್ನು ಪರೀಕ್ಷಿಸಿ ಸನಾತನ ಮಾರ್ಗದಲ್ಲಿ ನಡೆಸು ಎಂಬುದಾಗಿ ದಾವೀದನ ಕೇಳಿಕೊಳ್ತಾ ಇದ್ದಾನೆ. ಪ್ರಿಯ ದೇವರ ಮಕ್ಕಳೇ, ಹಲ್ಲೆಲೂಯಾ. ಯಾಕೆ ದಾವೀದನ ಮಾತಾಡ್ತಾನಂದ್ರೆ, ದಾವೀದನು ದೇವರ ವಾಕ್ಯವನ್ನ ತನ್ನ ಕಾಲಿಗೆ ದೀಪವಾಗಿ ಇಟ್ಟುಕೊಂಡಿದ್ದಾನೆ. ದಾವೀದನು ದೇವರ ವಾಕ್ಯವನ್ನ ತನ್ನ ದಾರಿಗೆ ಬೆಳಕಾಗಿ ಇಟ್ಟುಕೊಂಡಿದ್ದಾನೆ. ಅದಕ್ಕಾಗಿ ದಾವೀದನು ಘಂಟಾಘೋಷ ಹೇಳ್ತಾನೆ, ದೇವರ ವಾಕ್ಯ ನನ್ನ ಕಾಲಿಗೆ ದೀಪ ಎಂಬುದಾಗಿ. ಹಲ್ಲೆಲೂಯಾ. ನಂಬರ್ 2, ದೇವರ ವಾಕ್ಯ ಏನಾಗಿದೆ ಗೊತ್ತಾ? ನಾವು ತಿಮೋಥಿ ಬರೆದ ಪತ್ರಿಕೆ ಅದಕ್ಕೆ ಮುಂಚಿತವಾಗಿ ಜ್ಞಾನೋಕ್ತಿಗಳು ಬರೆದ ಪುಸ್ತಕ ನೋಡೋಣ. ಅಲ್ಲಿ ಒಂದು ಮಾತಿದೆ, ಅದು ಮೋದಿನ ಮುಂದುವರಿಸ್ತಾರೆ. ಈ ದೀಪದ ಕುರಿತಾಗಿ ಮತ್ತೊಂದು ಮಾತಿದೆ. ಜ್ಞಾನೋಕ್ತಿಗಳು తెలుగులో సామెతలు 6వ అధ్యాయము 23వ వచనం. ఓకే, తెలుగులో ఆజ్ఞయే దీప. జ్ఞానోక్తులు 6:23 ఆజ్ఞ దీపముగాను ಉಪದೇಶಮು వెలుగుగాను ఉండను. ಹಲ್ಲೆಲೂಯಾ. ಕೈಗಳಿದ್ರೆ, ಶಬ್ದ ಇದ್ರೆ, ನೀವು ಬದುಕಿದ್ರೆ, ನೀವಿಲ್ಲೇ ಇದ್ರೆ, ದೇವರ ವಾಕ್ಯ ಅಂತದೆ ಆಜ್ಞೆ ದೀಪ. ಉಪದೇಶವೇ ಇವತ್ತು ತಿಳ್ಕೊಳ್ಳಿ ಸಹೋದರನೇ, ಸಹೋದರಿ, ನೀನು ಹೋಗುವ ಪ್ರತಿಯೊಂದು ಸ್ಥಳದಲ್ಲಿ ದೇವರ ವಾಕ್ಯ. ನೀನು ಎಲ್ಲಿ ಕೂತ್ಕೊಳ್ತೀಯೋ ಅಲ್ಲಿ ದೇವರ ವಾಕ್ಯ ಕೂತ್ಕೊಳ್ತದೆ. ವಾಕ್ಯನೇ ದೇವರೇ ವಾಕ್ಯ. ಅರ್ಥ ಆಯ್ತಾ?
ವಾಕ್ಯ ಅಂದ್ರೆ ಮತ್ತೇನು ಇನ್ನೊಂದಲ್ಲ, ವಾಕ್ಯನೇ ದೇವರು, ದೇವರನೇ ವಾಕ್ಯ. ದೇವರ ವಾಕ್ಯ ನಮಗೆ ದಾರಿಗೆ ಬೆಳಕಾಗಿದೆ. ನಂಬರ್ 2, ದೇವರ ವಾಕ್ಯ ನಮಗೆ ಏನಾಗಿದೆ ಗೊತ್ತಾ? ದೇವರ ವಾಕ್ಯ ನಮ್ಮ ತಪ್ಪುಗಳನ್ನ ತಿದ್ದಿ ನೀತಿ ಮಾರ್ಗಕ್ಕೆ ನಡೆಸ್ತದೆ. ನಂಬರ್ 2, ದೇವರ ವಾಕ್ಯ ನಮಗೆ ಏನಾಗಿದೆ ಗೊತ್ತಾ? ನಮ್ಮ ತಪ್ಪುಗಳನ್ನು ತಿದ್ದಿ ನೀತಿ ಮಾರ್ಗಕ್ಕೆ ನಡೆಸ್ತದೆ. ಅಪೊಸ್ತಲ ಪೌಲನು ತಿಮೋತಿ ಬರೆದ 2ನೇ ಪತ್ರಿಕೆಯಲ್ಲಿ ಹೀಗೆ ಹೇಳಲ್ಪಡ್ತದೆ, ನೋಡೋಣ ಪ್ರಿಯ ಜನರೇ. ಅಪೊಸ್ತಲ ಪೌಲನು ತಿಮೋತಿ ಬರೆದ 2ನೇ ಪತ್ರಿಕೆಯಲ್ಲಿ ಹೀಗೆ ಬರಿತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ವಾಕ್ಯ 2ನೇ ತಿಮೋತಿ ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನ ಅವನ್ನು ಓದಿಕೊಳ್ಳಿ. 16 ಮತ್ತು 17ನೇ ವಚನಗಳು. ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಆದುದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ, ಸನ್ನದ್ಧನಾಗಿ, ಹಲ್ಲೆಲೂಯಾ, ಕೈಗಳಿದ್ರೆ ಹಲ್ಲೆಲೂಯಾ. ಇಲ್ಲಿ ಅಪೊಸ್ತಲ ಪೌಲನು ತಿಮೋತಿಯ ಸಂಗಡ ಮಾತನಾಡಿ ಹೇಳ್ತಾನೆ, ನನ್ನ ಪ್ರಿಯ ಮಗನಾದ ತಿಮೋತಿಯೇ, ನನ್ನ ಆತ್ಮೀಯ ಮಗನಾದ ತಿಮೋತಿಯೇ, నా కుమారుడా నువ్వెలా ఉండాలి? ದೇವರ ವಾಕ್ಯ ನಮ್ಮನ್ನ ತಪ್ಪುಗಳನ್ನು ತಿದ್ದಿ ಸರಿ. ಯಾರ ಹೃದಯದಲ್ಲಿ ದೇವರ ವಾಕ್ಯ ಇರ್ತದೋ ಅವರು ಖಂಡಿತ ಹೇಳ್ತಾನೆ, ಪಾಪ ಮಾಡಕ್ಕೆ ಅವ್ರನ್ನ ದೇವರು ಬಿಡಲ್ಲ. ನಮ್ಮವರಲ್ಲಿ ಯಾರ ಮನಸ್ಸಿನಲ್ಲಿ ದೇವರ ವಾಕ್ಯಗಳು ಇರ್ತಾವೋ ಅವ್ರಿಗೆ ಖಂಡಿತವಾಗಲು ತಪ್ಪು ಮಾಡಕ್ ಹೋಗಲ್ಲ ಅವರು. ಯಾಕಂದ್ರೆ ತಪ್ಪು ಮಾಡಕ್ ಹೋದ್ರೆ ಅವ್ರಿಗೆ ಏನ್ ನೆನಪಾಗ್ತದೆ? ಇವ್ರು ಯಾರಿಗೆ ಅನುಭವ ಆಗಿದ್ದೀಗ? ಅನುಭವ ಆಗಿದ್ದೇನೆ. ಸುಮ್ಮನೆ ನನ್ನ ಕನ್ನಡ ಏನು ಸುಮ್ಮನೆ ಕೈ ಎತ್ತಬೇಡ್ರಿ. ದೇವರ ವಾಕ್ಯ ಎರಡನೇದಾಗಿ ಏನಾಗಿದೆ ಅಂದ್ರೆ ನಮ್ಮ ತಪ್ಪುಗಳನ್ನು ತಿದ್ದಿ ಸರಿಯಾದ ಮಾರ್ಗಕ್ಕೆ ನಡೆಸ್ತಾರೆ. ಒಂದಿಟ್ಟು ದೇವರ ವಾಕ್ಯ ನಮ್ಮ ತಪ್ಪುಗಳನ್ನು ತಿದ್ದಿ, ಎಲ್ಲ ಮಾತಾಡಿ ಹಂಗನ್ಬೇಡ್ರಿ, ಸರಿಯಾದ ಮಾರ್ಗಕ್ಕೆ ನಡೆಸ್ತದೆ. ಇಲ್ಲಿ ಬೈಬಲ್ ವಾಕ್ಯ ಹೇಳ್ತದೆ ಸ್ಪಷ್ಟವಾಗಿ, ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಆದುದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು. ಯಾರ ಒಳಗೆ ದೇವರ ವಾಕ್ಯ ಬೇರೂರಿ ನಿಂತುಕೊಳ್ಳುತ್ತದೋ ಅವರು ಖಂಡಿತವಾಗಿ ಹೇಳ್ತಾನೆ, ಪಾಪ ಮಾಡಕ್ಕ ಅವ್ರ ಕೈಲಾಗಲ್ಲ, ತಪ್ಪು ಮಾಡಕ್ಕ ಅವ್ರ ಕೈಲಾಗಲ್ಲ. ಒಂದು ವೇಳೆ ಯಾರಾದರೂ ಪಾಪ ಮಾಡಲಿಕ್ಕೆ ಪ್ರೇರಿಸಲ್ಪಟ್ಟರು ಕೂಡ ಅವ್ರು ಮಾತ್ರ ಪಾಪ ಮಾಡಕ್ ಹೋಗಲ್ಲ. ಯಾಕಂದ್ರೆ ದೇವ್ರ ವಾಕ್ಯ ಅವ್ರನ್ನ ಎಚ್ಚರಿಸ್ತದೆ, ನಾನ್ ದೇವ್ರ ನಂಬಿದ ಮಗ, ನೀನ್ ದೇವ್ರ ನಂಬಿದ ಮಗಳು, ನೀನ್ ದೇವ್ರ ನಂಬಿದ ಮಗಳು ಎಂಬುದಾಗಿ. ಹಲ್ಲೆಲೂಯಾ. ಬಟ್ಟು ದೇವ್ರ ವಾಕ್ಯ ಏನ್ ಮಾಡ್ತದೆ? ನಮ್ಮನ್ನ ಸರಿ ಮಾಡಿ. ಯೋಸೇಫನೊಳಗೆ ಏನಿತ್ತು? ದೇವರ ವಾಕ್ಯವಿತ್ತು. ಅದಕ್ಕೆ ಯೋಸೇಫನ್ ತಪ್ಪು ಮಾಡಕ್ ಚಾನ್ಸ್ ಆಯ್ತಾ? ಸಾಧ್ಯವಾಯ್ತಾ? ಯಾಕೆ ಸಾಧ್ಯವಾಗ್ಲಿಲ್ಲ? ತಪ್ಪು ಮಾಡಕ್ಕಾಗಲಿಲ್ಲ ಅವ್ರ ಕೈಲಿ. ಅವ್ರಿಗೆ ನೆನಪಾಗಿದೆ ದೇವರ ವಾಕ್ಯ. ಸಂಸೋನ್ ಹತ್ರ ದೇವರ ವಾಕ್ಯ ಇತ್ತ? ಸಂಸೋನನ ಬಳಿ ದೇವರ ವಾಕ್ಯ ಇತ್ತ? ನನ್ನ ಕನ್ನಡ ನಿಮ್ಗೆ ಅರ್ಥ ಆಗ್ತದ? ಹೊಸ ಪ್ರಸಂಗನ ಕೇಳ್ತಾ ಇಲ್ಲ, ನೀವು ಕೇಳಿಸ್ಕೊಂಡು ಹೇಳ್ತಾ ಇದ್ದೇನೆ. ದೇವರ ವಾಕ್ಯ ಸಂಸೋನ ಒಳಗಿತ್ತ. ದೇವರ ಅಭಿಷೇಕ ಅವನೊಳಗಿತ್ತು. ಅದನ್ನ ನೋಡ್ಲಿಲ್ಲ, ದೇವ್ರ ವಾಕ್ಯನೊಳಗಿಲ್ಲ. ಅದಕ್ಕಾಗಿ ಸುಲಭವಾಗಿ ಪಾಪದಲ್ಲಿ ಬಿಟ್ಟು. ಅದೇ ವಾಕ್ಯ ನಿನ್ನ ಒಳಗಿದ್ರೆ
ಎಚ್ಚರಿಸ್ತದೆ, ನೀನ್ ಮಾಡಬಾರ್ದು ತಪ್ಪು ಎಂಬುದಾಗಿ, ನೀನ್ ಮಾಡಬಾರ್ದು ತಪ್ಪು ಎಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸ್ತದೆ. ಕಣ್ಣುಗಳು ತಿದ್ದುಪಾಟು ಜೋರಾಗಿ ಹಲ್ಲೆಲೂಯಾ, ಹಿಂದುಗಡೆ ಹಲ್ಲೆಲೂಯಾ. ಯಾರ ಒಳಗೆ ಅಲ್ಲಿ ದಾವೀದನು ಹೇಳ್ತಾನೆ, ದೇವರ ವಾಕ್ಯ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ, ದೇವರ ವಾಕ್ಯ ನಿಲ್ಲಿಸಿಕೊಂಡಿದ್ದೇನೆ. ಜೊರಗೆ ದೇವರ ವಾಕ್ಯ ನಮ್ಮ ಹೃದಯದೊಳಗಿದೆ. ಅದಕ್ಕೆ ಸೊಲೊಮೋನನಿಗೆ ನಾನು ಹೇಳ್ತೇನೆ, 4ನೇ ಅಧ್ಯಾಯ 23ನೇ ವಚನ ಅಂತ ಹೇಳ್ತೇನೆ ನೋಡ್ರಿ. ದೇವರ ವಾಕ್ಯ ನಮಗೇನ್ ಮಾಡ್ತದೆ ಅಂದ್ರೆ, ನಮ್ಮ ಹೃದಯದೊಳಗೆ ಜೀವದಾರಿಗಳು ಹೊರಡುವಂತೆ ಮಾಡ್ತದೆ, ನಮ್ಮ ಹೃದಯದಲ್ಲಿ ಜೀವದಾರಿಗಳನ್ನ ಹೊರಡುವಂತೆ ಮಾಡ್ತದೆ. ಕರ್ತನ ವಾಕ್ಯ ನೋಡೋಣ ನೋಡೋಣ ನೋಡೋಣ. ಹೃದಯದಲ್ಲಿ ದೇವರ ವಾಕ್ಯ ಇದ್ರೆ, ಹೃದಯದಲ್ಲಿ ದೇವರ ವಾಕ್ಯ ಇದ್ರೆ ನಮ್ಮ ತಪ್ಪುಗಳನ್ನು ತಿದ್ದಿ ಸರಿ ಮಾಡಿ. ದಾನಿಯೇಲನ ಹತ್ರ ದೇವರ ವಾಕ್ಯ ಜೊರಗಿಡೆ, ದಾನಿಯೇಲನ ಬಳಿ ದೇವರ ವಾಕ್ಯ ಇರೋದಕ್ಕಾಗಿಯೇ ಅಲ್ಲಿ ರಾಜನು ಹೇಳ್ತಾನೆ, ನೀನು ಕೂಡ ಬಂದು ಕುಡಿ, ನೀನು ಕೂಡ ಬಂದು ತಿನ್ನೋ. ಆ ದಾನಿಯೇಲ ಏನ್ ಹೇಳ್ತಾನಲ್ಲಿ, ನಾನು ರಾಜನು ಕುಡಿಯುವ ದ್ರಾಕ್ಷರಸನ್ನು ಕುಡಿದು ರಾಜನು ತಿನ್ನುವ ಆಹಾರ ತಿಂದು ನನ್ನನ್ನು ನಾನು, ಯಾಕೆ ಹೇಳಿದ ಮಾತನ್ನ? ದೇವರ ವಾಕ್ಯದೊಳಗಿತ್ತು. ದೇವರ ವಾಕ್ಯ ನಮ್ಮ ತಪ್ಪುಗಳಿಂದ ನಮ್ಮನ್ನು ತಪ್ಪಿಸ್ತದೆ. ದೇವರ ವಾಕ್ಯ ನಮ್ಮನ್ನು ಪಾಪದ ಬಂಧನದಿಂದ ಹೊರಗೆ ತರುತ್ತದೆ. ಅದಕ್ಕೆ ದೇವರ ವಾಕ್ಯ ಏನಾಗಿದೆ ಎಂಬುದಾಗಿ ನಮ್ಮ ತಪ್ಪುಗಳನ್ನು ತಿದ್ದಿ ನೀತಿ ಮಾರ್ಗದಲ್ಲಿ ಇದು ಒಂದು ಪೇಪರ್ ಬರೆದು ಅಕ್ಷರ ಅನ್ಕೋಬೇಡ, ಇದಕ್ಕೆ ಶಕ್ತಿ ಇದೆ, ಇದಕ್ಕೆ ಶಕ್ತಿ ಇದೆ. ಅದಕ್ಕೆ ಇದರ ಸಪ್ತ ವೇದ ಅಂತ ಬರೀತಾರೆ. ಖಂಡಿತವಾಗ್ಲೂ ಬೇರೆ ಇದರಲ್ಲಿ ಬರೆದಿರೋ ಪ್ರತಿಯೊಂದು ಮಾತುಗಳು ನೆರವೇರಿದ್ದಾವೆ, ನೆರವೇರ್ತಾ ಇದ್ದಾವೆ, ನೆರವೇರುವಂತವಾಗಿದ್ದಾವೆ. ಅದಕ್ಕೆ ಸಪ್ತವೇದ ಅಂತ ವಾಕ್ಯ ಹೆಸರು. ಆಮೆನ್, ಹಲ್ಲೆಲೂಯಾ, ಜೋರ ಹಲ್ಲೆಲೂಯಾ. ಪೌಲನು ದೇವರ ವಾಕ್ಯ ಇಲ್ಲದಾಗ ಅವನ ಪಾಪವನ್ನು ಅರಿವಿದ್ದಿಲ್ಲ, ಅವನ ತಪ್ಪನ್ನು ಗೊತ್ತಿದ್ದಿಲ್ಲ, ಇಷ್ಟ ಬಂದ ನಡ್ಕೊಳ್ತಾ ಇದ್ದ, ತನಗೆ ಹೆಂಗ್ ತಿಳಿದಂಗ್ ಮಾಡ್ತಾ ಇದ್ದ, ತನಗೆ ಏನ್ ಬರ್ತದ ಮಾಡ್ತಾ ಇದ್ದ. ಅನೇಕರನ್ನು ಸಾಯಿಸ್ತಾ ಇದ್ದ, ಅನೇಕರು ಹಿಂಸೆ ಪಡಿಸ್ತಾ ಇದ್ದ, ಅನೇಕರನ್ನು ಬೇಡಿ ಹಾಕಿ ಸೆರೆಮನೆಗೆ ಹಾಕ್ಸ್ತಾ ಇದ್ದ. ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯದಲ್ಲಿ ದೇವರ ಬೆಳಕು ಅವನ ಮೇಲೆ ಬಂದಾಗ ವಾಕ್ಯ ಒಳಗೋಯ್ತು. ಅವನ ಮುಂದೆ ನೋಡ್ತವೆ, ಪಾಪಿಗಳಲ್ಲಿ ಮುಖ್ಯವಾದ ಪಾಪಿ ನಾನೇ ಒಪ್ಪಿಕೊಳ್ತಾರೆ ಸೌಲನು ಪೌಲನಾಗಿ ಮಾರ್ಪಟ್ಟಾಗ. ಯಾಕಂದ್ರೆ ವಾಕ್ಯಕ್ಕೆ ಶಕ್ತಿ ಇದೆ. ಹಲ್ಲೆಲೂಯಾ. ಅಪೊಸ್ತಲರ ಕೃತ್ಯದಲ್ಲಿ ನೋಡ್ತೇವೆ ನಾವು, ಅಲ್ಲಿ ನೋಡ್ತೇವೆ 9ನೇ ಅಧ್ಯಾಯದಲ್ಲಿ ಆ ಪೌಲನು ಮೇಲೆ ಸೌಲನಾಗಿರುವಂತ ಅವನು ಪ್ರಯಾಣ ಮಾಡುತ್ತಾ ಓಕೆ, ಅದಕ್ಕಿಂತ ಮುಂಚಿತಾಗ ಅವನು ಹೆಂಗಿದ್ದನು? ರೌದ್ರವುಳ್ಳವನಾಗಿದ್ದನು. 1ನೇ ವಚನ ಹೋಗ್ಕಂದು ಬರ್ರಿ, ಅಲ್ಲಿ ಮಹಾ ರೌದ್ರವುಳ್ಳವನಾಗಿ ಬಂದನು. ವಾಕ್ಯ ಇಲ್ದಾಗ, ಅವನೊಳಗೆ ವಾಕ್ಯ ಬಾರದೆ ಇದ್ದಾಗ, ಅವನು ಮಾಡುವ ತಪ್ಪು ಏನು ಗೊತ್ತಿಲ್ಲ, ಅವನು ಮಾಡುವ ಅನ್ಯಾಯ ಏನು ಗೊತ್ತಿಲ್ಲ, ಅವನು ಮಾಡುವ ಕೆಟ್ಟತನ ಏನು ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಆದರೆ ದೇವರ ವಾಕ್ಯ ಅವನೊಳಗೆ ಬಂದ ಕೂಡಲೇ, ದೇವರ ವಾಕ್ಯ ಪೌಲನೊಳಗೆ ಬಂದ ಕೂಡಲೇ ಅವನ ಪಾಪದ ಅರಿವು ಅವನಿಗಾಯಿತು. ಪಾಪಿಗಳೆಲ್ಲ ಮುಖ್ಯವಾದ ಪಾಪಿ ನಾನೇ ಅಂತ ಒಪ್ಪಿಕೊಳ್ಳಲು ತಿದ್ದಿ ಸರಿ ಮಾಡಿದ ಪೌಲನು. ಸೌಲನಾಗಿರೋ ಪೌಲನಾಗಿ ಹೆಸರು ಕರೆದಿರಪಟ್ಟ ವ್ಯಕ್ತಿ. ಮುಂಚೆ ಅವನು ಸೌಲನಾಗಿದ್ದಾಗ ದೇವರ ವಾಕ್ಯ ಒಳಗಿರಲಿಲ್ಲ. ಯಾವಾಗ ದೇವರ ವಾಕ್ಯ ಒಳಗೋಯ್ತು, ಪೌಲನಾಗಿ ಮಾರ್ಪಟ್ಟ.
ಸಾಧು ಮನುಷ್ಯನಾದಂತ ಸಾಧಕನಾದಂತ ಇದ್ದ ವಾಕ್ಯಲ್ಲಿ ಪಾಪಿಗಳಲ್ಲಿ ಮುಖ್ಯವಾದ ಪಾಪಿ ನಾನೇ, ಕ್ರಿಸ್ತನಿಗೋಸ್ಕರ ಎಷ್ಟು ಶ್ರಮೆಯನ್ನು ಅನುಭವಿಸಲಿಕ್ಕೂ ನಾನು ಸಿದ್ಧನಾಗಿದ್ದೇನೆ. ಈ ಮಾತು ಹೆಂಗ್ ಬಂತು? ವಾಕ್ಯ ಅವನು ತಿದ್ದಿ ಸರಿ ಮಾಡಿತು. ಅದಕ್ಕೆ ನಾನು ಯಾವಾಗಲೂ ಹೇಳ್ತಕ್ಕಂಥ ಮಾತು, ವಾಕ್ಯ ಓದ್ರಿ, ವಾಕ್ಯ ನಂಬ್ರಿ, ವಾಕ್ಯ ಧ್ಯಾನಿಸ್ರಿ, ವಾಕ್ಯ ನೆನಪಿಟ್ಕೊಳ್ರಿ, ವಾಕ್ಯ ನೆನಪು ಮಾಡ್ಕೊಳ್ರಿ, ಮೆಲುಕು ಹಾಕ್ರಿ, ತಿರುಗಿ ನೆನಪು ಮಾಡ್ಕೊಳ್ರಿ. ಯಾರೋ ಬೈದಿರುವಂಥದ್ದನ್ನ, ಯಾರೋ ಅನುಭವ ಮಾತು ಅಂದಿದ್ದನ್ನ ಅದನ್ನ ನೆನಪು ಮಾಡ್ಕೋಬೇಡ್ರಿ. ವಾಕ್ಯ ರಿಪೀಟ್ ಮಾಡುವಾಗ ನಾನು ಯಾರು, ನಾನು ಹೆಂಗಿರ್ಬೇಕು, ನಾನು ಏನ್ ಮಾಡ್ಬೇಕು, ಎಲ್ಲಿ ಹೋಗ್ಬೇಕು, ಎಲ್ಲಿ ಹೋಗ್ಬಾರ್ದು, ದೇವರ ಜ್ಞಾನ ತಿಳುವಳಿಕೆ ನಿನ್ನೊಳಗೆ ಬರ್ತದೆ. ಹಲ್ಲೆಲೂಯಾ. ಅನೇಕ ಜನರು ವಾಕ್ಯ ಕೇಳಕ್ಕೆ ಇಷ್ಟಪಡಲ್ಲ, ಹಾಡಾಡಕ್ಕೆ ಇಷ್ಟಪಡ್ತಾರೆ, ಹಾಡು ಕೇಳಕ್ಕೆ ಇಷ್ಟಪಡ್ತಾರೆ, ನಾಟ್ಯವಾಡಕ್ಕೆ ಇಷ್ಟಪಡ್ತಾರೆ, ಇನ್ನು ಬೇರೆ ಬೇರೆ ವಿಚಾರ ಮಾತಾಡಕ್ಕೆ ಸಂತೋಷ ಪಡ್ತಾರೆ. ವಾಕ್ಯ ಅಂತ ಬಂದಾಗ ನಿಮ್ಮ ತಲೆ ಭಾರ, ನಿಮ್ಮ ಕಣ್ಣು ಭಾರ, ನಿಮ್ಮ ದೇಹವೆಲ್ಲ ಭಾರ, ಮನಸ್ಸೆಲ್ಲ ಹೊರಗೆ ಹೋಗ್ತದೆ. ಅದು ಯಾಕೆ ಗೊತ್ತಾ? ವಾಕ್ಯ ಒಳಗೋದ್ರೆ ಸೈತಾನನಿಗೆ ಸ್ಥಳ ಇರುವುದಿಲ್ಲ. ವಾಕ್ಯ ನಿನ್ನ ಒಳಗಿದ್ರೆ ಕೆಟ್ಟದ್ದು ಮಾಡಕ್ ನೀನು ಹೋಗಕ್ ಬಿಡಲ್ಲ. ವಾಕ್ಯ ಒಳಗಿದ್ರೆ ಪಾಪ ಮಾಡಕ್ ಆಗಲ್ಲ. ವಾಕ್ಯ ಒಳಗಿದ್ರೆ ಕೆಟ್ಟದರಿಗೆ ಹೋಗಕ್ ಆಗೋದಿಲ್ಲ. ಅದಕ್ಕೆ ಅವನು ಗೊತ್ತು, ಎಲ್ಲ ಕೇಳು, ಹಾಡು ಕೇಳು, ಆರಾಧನೆ ಕೇಳು, ನಾಟ್ಯವಾಡು, ಕಾಣಿಕೆ ಕೊಡು, ದಶಮ ಭಾಗ ಕೊಡು, ಏನೆಲ್ಲ ಮಾಡು. ವಾಕ್ಯ ಹೇಳ್ತಾರಲ್ಲ ಪಾಸ್ಟರ್, ಅವಾಗ ಮಾತ್ರ ಇದೇ ಮಾಡು. ಹಲ್ಲೆಲೂಯಾ. ಒಂದ್ಸಾರಿ ಹೇಳ್ಬೇಕಂತ ಅನಿಸ್ತದೆ, ಹೇಳ್ತಾನೆ, ಕೇಳಿಸ್ಕೊಳ್ಳಿ. ದೇವರಿಗೂ ಮತ್ತು ಸೈತಾನನಿಗೂ ಒಂದ್ಸರಿ ವಾಗ್ವಾದ ಆಯ್ತಂತ. ದೇವರು ಹೇಳ್ತಾನೆ, ನನ್ನ ಮಕ್ಕಳು ನನ್ನ ಮಾತು ಕೇಳ್ತಾರೆ. ಈ ಕಡೆಗೆ ಇನ್ನು ಸೈತಾನ ಹೇಳ್ತಾನೆ, ನನ್ನ ಮಕ್ಕಳು ಏನು ಮಾತನಿಗೆ ನನ್ನ ಮಾತು ಕೂಡ ಕೇಳ್ತಾರೆ. ಏನ್ ಅನ್ಕೊಂಡಿ? ಇಲ್ಲ ಈ ಬಾಂಡ್ರ ನನ್ನ ಚರ್ಚಿಗೆ ಬರ್ತಾರ, ಅವ್ರು ನನ್ನ ಆಲಯದಲ್ಲಿ ಬಂದು ಕೂತ್ಕೊಳ್ತಾರೆ, ನನ್ನ ಮಾತು ಕೇಳ್ತಾರೆ ಅಂತ ದೇವ್ರ ಸುಳ್ಳು. ನೀನ್ ಹೇಳ್ದಂಗೆ ಅವ್ರಿಲ್ಲ ಅಂತ ಯಾರು ಹೊರಗೆ, ನೀನ್ ಹೇಳ್ದಂಗೆ ಅವ್ರಿಲ್ಲ ಅಂದ. ಇಲ್ಲ ನಾನು ಹೇಳ್ದಂಗಿದ್ದಾರೆ. ದೇವರು ಹೇಳ್ತಾರೆ, ಸೈತಾನ ಹೇಳ್ತಾನೆ, ಇಲ್ಲ ನೀನ್ ಹೇಳ್ದಂಗಿಲ್ಲ. ಹೀಗೆ ವಾದ ನಡೆದಾಗ ನಾಳೆ ಭಾನುವಾರ ಗಮನಿಸು, ನೋಡು. ಸೈತಾನ ಹೇಳ್ತಾನೆ ದೇವರಿಗೆ, ನೋಡು ಗಮನಿಸು ಅಂತ. ಭಾನುವಾರ ಗಮನಿಸ್ತಾ ಇದ್ರೆ ಪ್ರಾರಂಭದಲ್ಲಿ ಬಂದ ಒಳ್ಳೆ ಚಪ್ಪಾಳೆ ಬಂದು ಯಾರಿಂದ? ದೇವ್ರ ಮಕ್ಕಳಿಂದ. ವೆರಿ ಗುಡ್, ಥ್ಯಾಂಕ್ ಯು ಸುಮಿತ್ರಮ್ಮ, ವೆರಿ ಗುಡ್. ಆಮೇಲೆ ಚಪ್ಪಾಳೆ ತಟ್ಟಿದ್ರು, ಹಾಡಾಡಿದ್ರು, ಉಲ್ಲಾಸವಾಗಿದ್ರು, ಆರಾಧನೆ ಮಾಡಿದ್ರು ಹಂಗಿಂಗ್ ಮಾಡಿಲ್ಲ ಅಂತ ಆರಾಧನೆ ಆರ್ಭಟವಾಗಿ ಮಾಡಿದ್ರಂತೆ. ಆರ್ಭಟ ಅಂದ್ರೆ ಡ್ಯಾನ್ಸ್ ಆಡಿರ್ಬೋದು, ನಾಟಕ ಆಡಿರ್ಬೋದು, ಆಕ್ಷನ್ ಮಾಡಿರ್ಬೋದು, ಮೈಯೆಲ್ಲ ಬೆವರು ಬರಂಗೆ ಇನ್ನು ಕುಡಿದಿರ್ಬೋದು, ಹಾಡಾಡಿರ್ಬೋದು, ಗಂಟೆಲಷ್ಟೇ ಕೂಗಿರ್ಬೋದು, ಹಾಗೆ ಮಾಡಿದ್ರಂತೆ. ಆಮೇಲೆ ಮತ್ತೆ ಏನ್ ಬಂತು? ಕಾಣಿಕೆ ಬಂತಂತೆ, ಕಾಣಿಕೆ ಆಗಿದ್ರಂತೆ. ಆಮೇಲೆ ಏನ್ ಬಂತು? ಸಾಕ್ಷಿ ಬಂತು, ಅದು ಕೂಡ ಚೆನ್ನಾಗಿದ್ರಂತೆ. ಯಾವಾಗ ನಾವು ದೇವ್ರ ವಾಕ್ಯ ಅನ್ನುವಾಗ ಅವಾಗ ಹೇಳಿದ ಸೈತಾನ, ಸರಿ ಇಲ್ಲಿ ತಕ್ಕ ನದಿಯಲ್ಲ ನಿನ್ನ ಮಾತಂತೆ, ನನ್ನ ಮಾತು ಕೇಳಿದ ನಡೆ, ಸ್ವಲ್ಪ ಹೊತ್ತು ಬೇಕಾಗುತ್ತೆ ಅಂತಾರೆ. ಕೂತ್ಕೋ ಅನ್ನೊಂದು ಸೈತಾನ. 10 ನಿಮಿಷ ಆಯ್ತು, ವಾಕ್ಯ ಸ್ಟಾರ್ಟ್ ಮಾಡಿ, ಬಾ ಹೊರಗಂದಂತ. ಯಾರು ಹೊರಗಡೆ ಸ್ವಲ್ಪ ಕೂತ್ಕೋ ಅಂದ, ಮತ್ತೆ ಬಾ ಹೊರಗಂದ. 20 ನಿಮಿಷ ವಾಕ್ಯ ಮುಂದೆ ಹೊರಗದಾಗೆ ಹೊರಗೋಗಿ ಅಂದ್ರೆ ಎದ್ದೋಗಿಲ್ಲ, ಎದ್ದು ನಡ್ಕೊಂಡು ಹೋಗಿಲ್ಲ. ಏನ್ ಮಾಡಿದಾರೆ? ಎಲ್ಲಿ ಬೀಳ್ತಾರೋ ಗೊತ್ತಾಗಲ್ಲ, ಸೇರಿ ಬೀಳ್ತಾರೋ, ಮುಂದೆ ಬೀಳ್ತಾರೋ, ಏನ್ ಮಾಡ್ತಾರೋ ಗೊತ್ತಾಗಲ್ಲ. ದೇವರ ವಾಕ್ಯ ಅದಕ್ಕೆ ದೇವರ ವಾಕ್ಯ ನಮ್ಮ ಹೃದಯದಲ್ಲಿ. ಹಲ್ಲೆಲೂಯಾ. ಅದಕ್ಕೆ ಹೇಳ್ತೀನಿ, ವಾಕ್ಯ ಓದ್ರಿ. ದಿನಕ್ಕೆ ಒಂದು ಅಧ್ಯಾಯ, ದಿನಕ್ಕೆ ಒಂದು 2 ಅಧ್ಯಾಯ, ದಿನಕ್ಕೆ 3 ಅಧ್ಯಾಯ ಓದ್ರಿ. ಟೈಮ್ಸ್ಗೆ ಓದ್ರಿ. ಓದಕ್ ಬಂದಿಲ್ಲ ನಿಮಗೆ ಪರವಾಗಿಲ್ಲ, ಪಕ್ಕದಲ್ಲಿ ಮನೆಗೆ ಮಕ್ಕಳು ಓದ್ತಿರ್ತಾರೆ, ಅವ್ರನ್ನ ಓದಿ ಕೇಳಿಸ್ಕೊಳ್ರಿ.
ಅದಕ್ಕೆ ಯಾವಾಗ ನಮ್ಗೆ ಹೇಳ್ತಾನೆ, ವಾಕ್ಯವನ್ನು ಗೌರವಿಸುವನು ದೇವರನ್ನ ಗೌರವಿಸುವಂತ, ವಾಕ್ಯವನ್ನು ಸ್ವೀಕರಿಸುವವನು ದೇವರನ್ನ ಒಳಗೆ ಪರ ಮಾಡಿಕೊಂಡವನು, ವಾಕ್ಯವನ್ನು ನಂಬುವವನು ದೇವರ ನಂಬಿದವನಾಗಿರ್ತಾನೆ, ವಾಕ್ಯದಿಂದ ನಡೆಯುವವನು ದೇವರಂತೆ ನಡೆಯುವನಾಗಿರ್ತಾನೆ, ವಾಕ್ಯವನ್ನ ಅನುಸರಿಸಿ ನಡೆಯುವವನು ದೇವರ ಮಾತನ್ನ ಅನುಸರಿಸಿ ನಡೆಯುವನಾಗಿರ್ತಾನೆ. ಜೋರಾಗಿ ಹಲ್ಲೆಲೂಯಾ. ದೇವರ ವಾಕ್ಯ ನಂಬಿಟ್ಟು